ಕರೆ ನೋಡೋಣ 100%. ಹಲೋ ಹಲೋ, ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡಿದ್ರಾ? ನಮಸ್ತೆ. ನಮಸ್ತೆ, ಮೈಸೂರಿಂದ ಸರ್. ಎಲ್ಲಿಂದ? ಮೈಸೂರಿಂದ ಸರ್. ಮೈಸೂರಿಂದ. ಓಕೆ ಸರ್, ಯಾರ ಬಗ್ಗೆ ಕೇಳ್ತೀರಾ? ಸರ್ ನಂದೇ ಸರ್, 28ನೇ ತಾರೀಕು ಸರ್. ಸರ್ ಓಕೆ ಸರ್, ಭಾನುವಾರದ ಬಾಡೂಟ ತಿಂದ್ರ ಸೋಮವಾರದ ವೆಜ್ ಊಟ ಮಾಡಿದ್ರ? ವೆಜ್ ಸರ್. ಸೋಮವಾರದ ವೆಜ್ ಊಟ ಮಾಡಿದ್ರ. ಇವಾಗ ಓಕೆ, ಯಾರ ಬಗ್ಗೆ ಕೇಳ್ತೀರಾ? ಸರ್ ನಂದೇ ಕೇಳ್ಬೇಕಾಯ್ತು ಸರ್, ಲಾಸ್ಟ್ ಟೈಮು ನಿಮ್ಮ ಹತ್ರ ಕೇಳಿದ್ದೆ ಸರ್. ಸರಿ, ಒಳ್ಳೇದಾಯ್ತು. ಇವತ್ತು ಕೇಳಿ ಅದೃಷ್ಟ ಬರುತ್ತೆ. ಯಾವ್ದು ಕೊಡಿ ನಿಮ್ಮ ಡೇಟ್ ಆಫ್ ಬರ್ತು? ಸರ್ 28 28 9 9 1990 ಸರ್. 1990. ಎಷ್ಟು ಗಂಟೆ? 12 ಗಂಟೆ 50 ನಿಮಿಷ ಮಧ್ಯಾಹ್ನ. 12 ಗಂಟೆ 50 ನಿಮಿಷ ಮಧ್ಯ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀನಿ ನೋಡಿ ಸರ್. 28ನೇ ತಾರೀಕು 9ನೇ ತಿಂಗಳು 1990 ಅಲ್ವಾ? 12 ಗಂಟೆ. ಹೌದು ಸರ್. 12 ಗಂಟೆ 50 ನಿಮಿಷ. ಪಿ ಎಮ್ ಎ ಎಮ್? PM ಸರ್. ಮಧ್ಯಾಹ್ನ PM. PM. ಓಕೆ ಸರ್, ನಿಮ್ಮ ಪ್ರಶ್ನೆ ಕೇಳಿ. ಏನು ನಿಮ್ಮ ಪ್ರಶ್ನೆ ಏನು ಸರ್? ಸರ್ ಈಗ ನಂದು ನೀವು ಗೌರ್ಮೆಂಟ್ ಸ್ಟೋನ್ ಕೊಟ್ಟಿದ್ರಿ ಸರ್, ಅದು ತಗೊಂಡಿದ್ದೀನಿ. 2ನೇ ಮನೆ ರಾಹುದು. ಹ್ಞೂ. ಈಗ ನಂದು ಬಿಸ್ನೆಸ್ ಬಗ್ಗೆ ಹೆಂಗೆ ಸರ್, ಪ್ರಾಪರ್ಟಿ ಮಾಡ್ತೀನಾ ಏನು, ಜೀವನ ಹೆಂಗ್ ನಡೀತಿದೆ ಸರ್ ಅಂತ ತಿಳ್ಕೊಳ್ಳಿ. ಓಕೆ, ನಿಮಗೆ ಕುಟುಂಬ ಸ್ಥಾನಾಧಿಪತಿ ದಶಮ ಸ್ಥಾನಾಧಿಪತಿ ಕೇಳ್ತಾ ಇರ. ಇವಾಗ ಹೆಂಗಿದೆ ಅಂತ, ಇವಾಗ ನಿಮ್ಮ ಗೋಚಾರದ ದಶೆಗಳು ಭಕ್ತಿಗಳನ್ನ ಕೇಳ್ತಾ ಇರ. ಈ ಮುಂದಿನ ವರ್ಷಕ್ಕೆ ಹೆಂಗಿರ್ತೀರ ಅಂತ ಕೇಳ್ತಾ ಇರಲ್ವಾ? ಹೌದು ಹೌದು ಸರ್. ಸರ್ ನಮಸ್ತೆ ಸರ್. ನಿಮಗೆ ಇವಾಗ ರಾಹು ದಶನೆ ನಡೀತಾ ಇದೆ, ಹಾಗಾಗಿ ನೀವು ಗೋಮೇಧಕ ಸ್ಟೋನ್ ತೊಗೊಂಡಿದ್ದೀರಾ. ಅದು ತುಂಬ ಪಾಸಿಟಿವ್ ಇರುತ್ತೆ. ಅದನ್ನು ಯಾವಾಗಲೂ ನೀವು ತುಂಬ ಪೂಜೆ ಮಾಡಿ, ಅದನ್ನು ತುಂಬ ಭಕ್ತಿಯಿಂದ ಪೂಜೆ ಮಾಡಿ. ಮತ್ತು ನೀವು ನಿಮ್ಮ ಪ್ರಶ್ನೆ ಏನು, ನೀವೇನು ಜಾಗ ಪ್ರಾಪರ್ಟಿ ತಗೋತೀರಾ ಇಲ್ವಾ ಅಂತನಾ? ಹೌದು ಮೇಡಮ್. ನಿಮ್ಮ ಪ್ರಾಪರ್ಟಿ ಮಾಡಿ ಗ್ರೋತ್ ಆಗ್ತೀನಾ ಏನು ಅಂತ ಕೇಳಬೇಕು. ನೀವು ಕೇಳ್ತಾರಂತ ಪ್ರಶ್ನೆ ಬಿಸ್ನೆಸ್ ಆಗಿ ಗ್ರೋತ್ ಆಗಿ ದುಡ್ಡೆಲ್ಲ ಬಂದು ಈಗ ಟ್ಯಾಕ್ಸ್ ಎಲ್ಲ ಕಟ್ಟಾದ್ಮೇಲೆ ಪ್ರಾಪರ್ಟಿ ತಗೋತೀನಿ ಅಂತ ಕೇಳ್ತಾ ಇದ್ರಲ್ವಾ? ಹೌದು ಸರ್. ಅಂದ್ರೆ ಭಾನುವಾರ ಹಗಲ್ ಕನಸು ಕಾಣ್ತಾ ಇದ್ರ, ಇನ್ನು ಏನು ಮಾಡಿಲ್ಲ ಎಲ್ಲ ಆಗುತ್ತಂತ ಕೇಳ್ತಾ ಇದ್ರ. ಹಗಲ್ ಕನಸು, ಭಾನುವಾರದ ಹಗಲ್ ಕನಸು ಏನೇಳೆ? ಭಾನುವಾರದ ಹಗಲ್ ಕನಸು 2000 ಭವಿಷ್ಯ ಅಂತ ತೆಗೆದ್ಬಿಟ್ಟು ಭಾನುವಾರದ ಹಗಲ್ ಕನಸುಗಳು, ಮಧ್ಯಾಹ್ನದ ಕನಸಲ್ಲ, ಸಂಜೆ ಕನಸಿದು. ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್ ನೀವು? ಫಸ್ಟ್ ಬಿಸ್ನೆಸ್ ಹೇಳಿ. ಫಾರ್ಮಾ ಬಿಸ್ನೆಸ್ ಇದೆ ಮೇಡಮ್. ಅದು ಸ್ವಲ್ಪ ಡೆವಲಪ್ ಆಗಿ ನಾವು ಸ್ವಲ್ಪ ದುಡ್ಡು ಕಾಸು ಮಾಡ್ತೀನಾ ಹೇಗೆ? ಇಲ್ಲ ಮಾಡ್ತೀರಾ, ತುಂಬಾ ಚೆನ್ನಾಗಿದೆ. ಇವಾಗ ನಡೀತಾ ಇರೋ ಟೈಮ್ ಚೆನ್ನಾಗಿದೆ. ಆದರೆ ಕುಟುಂಬದಲ್ಲಿ ಸ್ವಲ್ಪ ಒಂಚೂರು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಪ್ರಾಪರ್ಟಿ ಅಂತ ಬಂದಾಗ, ಪ್ರಾಪರ್ಟಿ ತಗೊಳಕ್ ಹೋದಾಗೆಲ್ಲ ನಿಮ್ಗೆ ಏನಾದ್ರು ಅಡೆತಡೆ ಜಾಸ್ತಿ ಆಗ್ತಾ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡಿ. ಏನ್ ಸರ್ ನಿಮ್ಮ ಹೆಸರು? ಸರ್ ಬರತ್ತಾ ಸರ್? ನನ್ನ ಮೊಬೈಲ್ ನಂಬರ್ ನೋಡಿ ಸರ್, ಅದು ಸ್ವಲ್ಪ ಟ್ಯಾಲಿ ಆಗುತ್ತಾ ಏನು ಅಂತ ಹೇಳಿ ಸರ್. ನಿಮ್ಮ ಮೊಬೈಲ್ ನಂಬರು? 900 900 890 890 33 33 68. ಮೇಡಮ್ ನೋಡಿ, ಇವ್ರ ಮೊಬೈಲ್ ನಂಬರ್ ಟ್ಯಾಲಿ ಆಗುತ್ತಂತ. ಇವ್ರ ಮೊಬೈಲ್ ನಂಬರ್ ಟ್ಯಾಲಿ ಆಗೋದಕ್ಕೆ ಇವ್ರದ್ದು 8 ಎಂಡ್ ಆಗ್ತಾ ಇದೆ. ಮುಂದಿನ ವರ್ಷಕ್ಕೆ 8 ತುಂಬಾ ಡೇಂಜರ್ ನಂಬರ್ ಅಂತ ಹೇಳಿದ್ದೆ. ಸೊ ನಿಮ್ಮ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಏರುಪೇರು ಆಗ್ಬಹುದು ಮುಂದಿನ ವರ್ಷಕ್ಕೆ. ಅಂದ್ರೆ ಈ ವರ್ಷ ಮುಗಿತಾ ಬಂತು. ಸರಿ ಮೇಡಮ್, ಇವ್ರ ಬಿಸ್ನೆಸ್ಗೆ ವಾಸ್ತು ಕಿಟ್ ಕೊಟ್ರೆ ಹೆಂಗಿರುತ್ತೆ? ಇವ್ರದ್ದು 28ನೇ ತಾರೀಕು. ಹಾಗಾಗಿ ನಿಮಗೆ ಮೊಬೈಲ್ ನಂಬರ್ ನೀವು ಚೇಂಜ್ ಮಾಡ್ಕೊಳ್ಬೇಕು. ಸೊ ನಿಮಗೆ ನಮ್ಮಲ್ಲಿ ವಾಸ್ತು ಕಿಟ್ ಸಿಕ್ಕತ್ತೆ. ಆ ವಾಸ್ತು ಕಿಟ್ನ ತಗೊಳ್ಳಿ. ಅದು ಕುಜನ ಒಂದು ಸಂಬಂಧನೂ ಅದರಲ್ಲಿ ಇರುತ್ತೆ. ನೀವೇನು ಪ್ರಾಪರ್ಟಿ ತಗೋಬೇಕು ಅಂತಿದ್ದೀರೋ ಮುಖ್ಯವಾಗಿ ಅದು ನೆರವೇರುತ್ತೆ. ಸರ್ ನಿಮ್ಮ ಹೆಸರೇನು? ಸರ್ ವಿನಯ್ ಅಂತ ಭರತ್. ಓಕೆ ಮೇಡಮ್, ಅವ್ರ ವಾಸ್ತು ಕಿಟ್ ಬಗ್ಗೆ ಹೇಳ್ತಾರೆ. ವಾಸ್ತು ಕಿಟ್ಟಲ್ಲಿ ಏನೇನಿದೆ? ವಾಸ್ತು ಕಿಟ್ಟನ್ನು ಯೂಸ್ ಮಾಡಿದಾಗ ಏನೆಲ್ಲ ಫಲ ಸಿಗುತ್ತೆ? ಕಾರಲ್ಲಿ ಯೂಸ್ ಮಾಡ್ಬೋದಾ, ಮನೇಲಿ ಯೂಸ್ ಮಾಡ್ಬೋದು? ಅದರಿಂದ ಫಲಗಳು ಏನೇನು, ಸ್ಟೋನ್ಗಳು ಏನೇನು ಇರುತ್ತೆ, ಎಷ್ಟು ಸ್ಟೋನ್ಗಳು ಇರುತ್ತೆ ನಿಮ್ಮ ವಾಸ್ತು ಕಿಟ್ಟಲ್ಲಿ? ನೋಡಿ, ನಮ್ಮ ವಾಸ್ತು ಕಿಟ್ಟಲ್ಲಿ 12 ಸ್ಟೋನ್ ಇರುತ್ತೆ. 12 ಅಂತ ಮಿನಿಮಮ್ ಎಷ್ಟು ಕೆಜಿ ಇರುತ್ತೆ? 12 ಕಲ್ಲು. 12 ಕಲ್ಲು ಅಂತಂದ್ರೆ ಒಂದು 2 kgs ಬರುತ್ತೆ. ಆ ಬಾಕ್ಸ್ ಒಂದು ವುಡನ್ ಬಾಕ್ಸ್ ಅಲ್ಲಿ ಬರುತ್ತೆ. 2 kg 3 kg 4 kg ಇರುತ್ತೆ. ವಾಸ್ತು ಕಿಟ್ ಎಲ್ಲ ಒಂದು 2 kg ಬರ್ಬೋದು ಸರ್. 1.5 kg 2 kg ಒಳಗಡೆ ಬರುತ್ತೆ. ಯಾಕಂದ್ರೆ ಅದನ್ನ ನಾವು ಈ ತುಂಬಾ ಬಿಸ್ನೆಸ್ ಮಾಡೋರಿಗೆ ಕಾರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಿ ಅಂತ ಹೇಳ್ತೀವಿ. ಅದರಲ್ಲೂ ಈ ರಿಯಲ್ ಎಸ್ಟೇಟ್ ಮಾಡೋರು, ತುಂಬಾ ಜನ ಕಾರಲ್ಲಿ ಕೂತು ಬಿಸ್ನೆಸ್ ನ ಮಾತಾಡೋರು, ಇಂಥವ್ರಿಗೆ ಅವ್ರಿಗಾಗೆ ಒಂದು ಸ್ಮಾಲ್ ಬಾಕ್ಸ್ ಮಾಡಿಸಿದೀವಿ. ಅದನ್ನ 24 hours ಕಾರಲ್ಲಿ ಇಟ್ಕೊಂಡು ಅವರು ಕ್ಯಾರಿ ಮಾಡಿದ್ರೆ ಅವ್ರು ಎಂಥ ಬಿಸ್ನೆಸ್ಸು ಏನೇ ಮಾತಾಡಲಿ ಅವ್ರಿಗೆ ಸಕ್ಸಸ್ಸನ್ನು ಕೊಡುತ್ತೆ. ಅದು 12 ಸ್ಟೋನು ಏನಪ್ಪ ಅಂತಂದರೆ 9 ಗ್ರಹಗಳ ಸ್ಟೋನು. 9 ನಮ್ಮದು ಏನು ಪ್ಲಾನೆಟ್ಸ್ ಇದೆ ಅದ್ರ ಸ್ಟೋನ್ ಎಲ್ಲ ಅದರಲ್ಲಿರುತ್ತೆ. ಪ್ಲಸ್ ಇನ್ನೂ ನಮಗೆ 3 ಸ್ಟೋನು ನಮಗೆ ಪಾಸಿಟಿವ್ ತಂದುಕೊಡೋದು, ದೃಷ್ಟಿ ಆಗದೆ ಇರೋವಂಥದ್ದು, ಒಂದು ಅದೃಷ್ಟ ತಂದುಕೊಡೋದು. ಮತ್ತು ನಮಗೆ ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಬೇರೆಯವರ ಕಣ್ಣಾಗಿರ್ಬೋದು, ಬೇರೆ ಮಾತುಗಳು, ಕೆಟ್ಟ ಮಾತುಗಳಾಗಿರ್ಬೋದು, ಯಾವುದು ನಮಗೆ ತಗಲ್ದಿರ ಇರಲಿ ಅನ್ನೋದಕ್ಕೆ ಇನ್ನೊಂದು ಸ್ಟೋನ್ ಇರುತ್ತೆ. ಸೊ ಟೋಟಲ್ 12 ಸ್ಟೋನು ನಮ್ಮ ಪ್ರೊಟೆಕ್ಷನು, ನಮ್ಮ ಅದೃಷ್ಟ ಕೂಡ ಅದರಲ್ಲಿರುತ್ತೆ. ಮೇಡಮ್, ಅಷ್ಟು ಸ್ಟೋನ್ ಪಾಸಿಟಿವ್ನ ನೀವು ನೋಡಿದ್ರಲ್ವಾ? ಇವಾಗ ನಾನು ನಿಮ್ಮಲ್ಲಿ ಒಂದು ಕೇಳಿದೆ, ನೀವು ಭಾಳ ವಿಶೇಷವಾಗಿ
ಈ ನೆಗೆಟಿವ್ ಹೋಗೋಕ್ಕೆ ಬಾತ್ರೂಮಲ್ಲಿ ಕಲ್ಲು ಕೊಡ್ತಿಲ್ಲ, ಅದು ಏನು ಮೇಡಮ್ ಅದು ಏನು ಲಾಭ? ಇವಾಗ ಬಾತ್ರೂಮಲ್ಲಿಗೆ ಒಂದು ಕಲ್ಲಿದೆ, ಇವಾಗ ನೀವು ಮನೆ ವಾಸ್ತು ಕಲ್ಲನ್ನು ನಾನು ನೋಡಿದ್ದೀನಿ, ನೀವು ಬಾತ್ರೂಮಲ್ಲಿ ಇಡೋಕ್ಕೆ ಒಂದು ಕಲ್ಲು ಕೊಡ್ತಿಲ್ಲ, ಅದ್ರ ವೈಬ್ರೇಷನ್ ಏನು? ಟಾಯ್ಲೆಟಲ್ಲಿ ಇಡೋದಕ್ಕೆ ಅಂತಂದರೆ ಆ ಟಾಯ್ಲೆಟಲ್ಲಿ ಫಸ್ಟು ನಮಗೆ ನೆಗೆಟಿವ್ ಬರ್ತಾ ಇರುತ್ತೆ. ಟಾಯ್ಲೆಟಲ್ಲೂ ನೆಗೆಟಿವ್ ಜಾಸ್ತಿ ಇರುತ್ತೆ. ಯಾಕಂದರೆ ತುಂಬ ಜನ ನೋಡಿ ಹೇಳಿರ್ತೀನಿ, ಅಲ್ಲಿ ಇಲ್ಲಿ ಬಿದ್ದಾಗ ಸ್ವಲ್ಪ ಕ್ಯೂರ್ ಮಾಡ್ಕೋತಾರೆ. ಅದೇ ಟಾಯ್ಲೆಟಲ್ಲಿ ಯಾರಾದರೂ ಬಿದ್ದರೆ ಅವ್ರಿಗೆ ವಾಸಿ ಆಗದೇ ಇರುವಂಥ ಕಾಯಿಲೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಸತಿ ಬಾತ್ರೂಮಲ್ಲಿ ಬಚ್ಚಲ ಮನೇಲಿ ಬೀಳಬಾರ್ದು ಅಂತ ತುಂಬ ಜನ ಹೇಳಿದ್ದಾರೆ, ಅದನ್ನು ಎಲ್ಲರೂ ಕೇಳಿರ್ತೀರ. ಬಚ್ಚಲ ಮನೇಲಿ ಬಿದ್ದರೆ ಅಲ್ಲಿಗೆ ಮುಗೀತು ಅವ್ರ ಜೀವನ ಅಂತ, ಕಾಲು ಕಟ್ ಮಾಡ್ಕೊಳ್ಳೋದು, ಕಾಲು ಬೆಡ್ ಅಡಿಕ್ಟ್ ಆಗೋದು, ಇದೆಲ್ಲ ಆಗ್ತಿರ್ತಾರೆ. ಹಾಗಾಗಿ ನೆಗೆಟಿವ್ ಎಲ್ಲಿರುತ್ತೆ ಅಂದರೆ ಟಾಯ್ಲೆಟಲ್ಲಿ. ಆ ನೆಗೆಟಿವ್ ರಿಮೂವ್ ಮಾಡೋಕ್ಕೋಸ್ಕರನೇ ಟಾಯ್ಲೆಟಲ್ಲೇ ಒಂದು ಸ್ಟೋನ್ ಇಟ್ಟಿರ್ತೀವಿ. ಆ ಟಾಯ್ಲೆಟಲ್ಲಿ ಇದ್ದಾಗ ಅಲ್ಲಿ ಬರೋ ನೆಗೆಟಿವ್ ಅಲ್ಲಲ್ಲೇ ಫ್ಲಶ್ ಆಗ್ತಾ ಇರುತ್ತೆ. ನಾವು ನೀರು ಹೇಗೆ ಹಾಕ್ತಿರ್ತೀವೋ ಆ ನೆಗೆಟಿವ್ ಅಲ್ಲೇ ರಿಮೂವ್ ಆಗುತ್ತೆ, ಅದು ನಮ್ಮ ಮನೆ ಒಳಗಡೆ ಬರಲ್ಲ. ಅದು ಮಿನಿಮಮ್ ಎಷ್ಟು ಯಾವ ಥರ ಇರುತ್ತೆ, ಎಷ್ಟಪ್ಪ ಇರುತ್ತೆ ಸರ್? ಅದು ಅವು 1 kg ಒಂದು ಅರ್ಧ kg ಮಿನಿಮಮ್ 1 kg 2 kgವರೆಗೂ ನಾವು ಕೊಡ್ತೀವಿ. ಅದು ಹೇಗಪ್ಪ ಅಂತಂದರೆ ಆ ನೆಗೆಟಿವ್ ರಿಮೂವ್ ಆದಂಗೆಲ್ಲ ಅದು ಕರಗ್ತಾ ಹೋಗುತ್ತೆ. ನೋಡಿ, ಇಲ್ಲಿವರೆಗೂ ಕೂಡ ನೀವು ಜ್ಯೋತಿಷ್ ಅಂದರೆ ದೇವ್ರಿಗೆ ಕೈ ಮುಗಿತಿದ್ರಿ, ಹೋಮ ಮುಗಿತಿದ್ರಿ. ಇವಾಗ ಸ್ಟೋನನ್ನು ಇತ್ತೀಚೆಗೆ ಕೈಲ್ಗಳು ಆಗ್ತಾಯಿದ್ರಿ, ಅಂದರೆ ಎಲ್ಲರೂ ಕೂಡ ರಾಶಿ ಸ್ಟೋನ್ಗಳು ಆಗ್ತಾಯಿದ್ರಿ. ಅದೇ ರಾಶಿಗೆ ಉಪರತ್ನಗಳನ್ನೇ ಸ್ಟೋನನ್ನು ಮೇಡಮ್ ಅವ್ರು ಹೇಳ್ತಾರೆ, ರಾಶಿಗೆ ಅಡಿಷನಲ್ ಉಪರತ್ನಗಳು. ಯಾಕಂದರೆ ಕೈಲಿ ನೀವು ಸಣ್ಣ ಸಣ್ಣದು ಹಾಕ್ಬೋದು ನಮ್ಮಂಗೆ. ಆದರೆ ಮನೆಯಲ್ಲಿ ನೀವು ನೆಗೆಟಿವ್ ಹೋಗೋಕ್ಕೆ ಬಾತ್ರೂಮಲ್ಲಿ 1/4 kg, ಅರ್ಧ kg, 1 kg ಕೂಡ ಇಡ್ಬೋದು ಅಂತ ಇಟ್ಟಾಗ ಅದು ತುಂಬ ನಿಮ್ಮ ನೆಗೆಟಿವ್ನ ಹೋಗುತ್ತೆ. ಇದೆಲ್ಲ ಮೇಡಮ್ ತುಂಬ ಜನ ಫೋನಲ್ಲೇ ಬಾತ್ರೂಮಲ್ಲಿ ತುಂಬ ಟೈಮ್ ಪಾಸ್ ಮಾಡ್ತಾರೆ. ಈ ಅಪಾರ್ಟ್ಮೆಂಟ್ಸ್ ವಾಸ್ತು ಎಲ್ಲ ಇರಲ್ಲ, ಆಪೋಸಿಟಾಗಿ ಬಾಗಿಲಿರುತ್ತೆ, ಆಪೋಸಿಟ್ ಮನೆ ಲಿಫ್ಟ್ ಇರುತ್ತೆ. ಇವಾಗ ಎಲ್ಲೋ ಅಗ್ನಿಮೂಲೆಯಲ್ಲಿ ಲಿಫ್ಟ್ ಇದ್ಬಿಡುತ್ತೆ, ಅಗ್ನಿಮೂಲೆಯಲ್ಲಿ ಮೆಟ್ಲಿರುತ್ತೆ, ಆಪೋಸಿಟಲ್ಲಿ ಅಗ್ನಿಮೂಲೆಗೆ ಆಪೋಸಿಟ್ ಡೋರ್ ಇರುತ್ತೆ. ಈ ಥರದಕ್ಕೆಲ್ಲ ಈ ಮನೆ ವಾಸ್ತು ಕಿಟ್ಟು ನಿಮಗೆ ಭಾಳ ಅನುಕೂಲ ಮಾಡಿಕೊಡುತ್ತೆ ಪಬ್ಲಿಕ್ಕಿಗೆ. ಮಿತವ್ರೆ ನಿಮ್ಮನ್ನೇ ಕೇಳ್ತಿರೋದು. ಕಂಪ್ಲೀಟ್ ಯಾಕಂದ್ರೆ ಅಪಾರ್ಟ್ಮೆಂಟ್ಸ್ ಎಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿರ್ತಾರೆ. ಸೊ ನಾವು ತಗೊಂಡ್ಬಿಟ್ಟಿರ್ತೀವಿ, ಫಸ್ಟೇ ಫ್ಲಾಟ್ ಬುಕ್ ಮಾಡಿಬಿಟ್ಟಿರ್ತಾರೆ ಕೆಲವರು. ಅವ್ರಿಗೆ ಇವಾಗೆಲ್ಲ ಏನು ಗೊತ್ತಾ, IT-BT ಕಂಪ್ನಿಗೆ ಹೋಗೋರಿಗೆಲ್ಲ ಸಾಕು ಒಂದು ಮನೆ ಅಷ್ಟೇ ಸಾಕು, ಅಷ್ಟರಲ್ಲೇ ಇರ್ತಾರೆ. ಅವ್ರಿಗೆ ವಾಸ್ತು ಹೀಗಿದೆ ಅಂತ ಗೊತ್ತಿಲ್ಲ. ಪಾಪ ಆ ಮನೆಗೆ ಹೋದ್ಮೇಲೆ ಅನೇಕ ಕಷ್ಟಗಳನ್ನ ಅನುಭವಿಸ್ತಾರೆ. ಯಾಕಂದರೆ ಅಲ್ಲಿ ವಾಸ್ತು ಇರೋದಿಲ್ಲ, ಅಪಾರ್ಟ್ಮೆಂಟ್ಸ್ಗಳಲ್ಲೆಲ್ಲ ವಾಸ್ತು ಇರೋದಿಲ್ಲ. ಹಾಗಾಗಿ ಈ ನಮ್ಮ ವಾಸ್ತು ಕಿಟ್ ಏನು ಬರುತ್ತೆ ಅದನ್ನು ತಗೊಂಡೋಗಿ ನಿಮ್ಮ ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಇಡಿ. ಇವಾಗ ಅದನ್ನು ಹೇಗಪ್ಪ ಅಂತಂದರೆ ನಮ್ಮ ಬೆಡ್ರೂಮಲ್ಲಿ ಇಟ್ಕೊಂಡಾಗ ಅಲ್ಲಿ ನಮ್ಮ ಕೆಲಸ ಕಾರ್ಯಗಳು ಏನಿರುತ್ತೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ. ಅದೇ ನಾವು ಹಾಲಲ್ಲಿ ತೊಗೊಂಬಂದು ಇಟ್ಟಾಗ ಅಲ್ಲೂ ಕೂಡ ನಮ್ಮ ಕೆಲಸ ಏನಿರುತ್ತೆ ವಾಸ್ತು ಕಿಟ್ ಬಗ್ಗೆ ಸಾಕಷ್ಟು ಮಾಹಿತಿನ ಮೀತಾ ಮೇಡಮ್ ಅವ್ರು ಕೊಡ್ತಾ ಇದ್ದಾರೆ. ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿನ ಖಂಡಿತ ಕೂಡ ಕೆಳಗಡೆ ಹೋಗ್ತಿರೋಂಥ ನಂಬರ್ಸ್ಗೆ ನೀವು ಕರೆ ಲೈವ್ ಮುಗಿದ ಮೇಲೆ ಕೂಡ, ಬೇಕಂದರೆ ತುಂಬ ಫೋನ್ಗಳು ಹಲವಾರು ಜನ ಅವ್ರ ಬೇಡಿಕೆ ಮೇಲೆ ಫೋನ್ ಮಾಡಿದ್ರೆ ತುಂಬ ವೆಯ್ಟಿಂಗ್ ಇರುತ್ತೆ. ಅದಾದಮೇಲೆ ಕೂಡ ನಾಳೆ ನಾಡ್ದು ಯಾವಾಗಲೂ ಕೂಡ ಪ್ರತಿ ದಿವಸ ಬುಕ್ ಮಾಡ್ಕೊಳ್ಳಿ, ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ. ಅದೇ ರೀತಿಯಲ್ಲಿ ಗಂಡ ಹೆಂಡತಿ ಜಗಳಾಟದಕ್ಕೂ ಒಂದು ಸ್ಟೋನ್ ಇದೆ, ಅದನ್ನು ಕೂಡ ಕ್ಲಿಯರಾಗಿ ಕೂಡ ಹೇಳ್ತಾರೆ.